ಸ್ಟೇಜ್ 3 ಇತ್ತು. ಅವರಿಗೆ ಪ್ಯಾಂಟ್ರಿಯಾಸ್ ಡಿಟೆಕ್ಟ್ ಆಗಿದೆ. ಸೊ ನಾವು ಅಷ್ಟೊಂದು ಸೀರಿಯಸ್ನೆಸ್ ತಗೊಂಡಿಲ್ಲ. ನಮಗೆ ಈ ಪುನರ್ಜನ್ ಆಯುರ್ವೇದ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾಯಿಂದ. ವಾಕಿಂಗ್ ಮಾಡ್ತಾ ಇದ್ದಾರೆ, ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಕೆಲಸನ ನಾರ್ಮಲ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಪುನರ್ಜನ್ ಫಾರ್ ಟೇಕಿಂಗ್ ಕೇರ್ ಅಟ್ ಅ ಮೋಸ್ಟ್ ವಿತ್ ದ ಪೇಷಂಟ್. ನಮಸ್ತೆ, ನನ್ನ ಹೆಸರು ರವಿ ಸಂಪತ್ ಅಂತ, ಮೈಸೂರಿಂದ. ಪೇಷಂಟು ನಮ್ಮ ಅತ್ತೆಯವರು. ಅವರು ಚಿಕ್ಕಮ್ಮ ಬಸವರಾಜು, ವಯಸ್ಸು 73 ವರ್ಷ. ಫಸ್ಟ್ ಗೊತ್ತಾಗಿದ್ದು ನಮಗೆ ಮೈಸೂರಲ್ಲಿ. ಅವ್ರಿಗೆ ತುಂಬಾ ಸುಸ್ತಾಗೋದು. ಆಗ ನಾವು ಮೆಡಿಸಿನ್ಸ್ ಕೊಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಜ್ವರ ಇರ್ಬೋದು, ಸ್ಟ್ರೆಸ್ ಇರ್ಬೋದು ಅನ್ಕೊಂಡ್ವಿ. ಬಟ್ ಒನ್ಸ್ ನಾವು CT ಸ್ಕ್ಯಾನ್ ಮಾಡಿಸಿದಾಗ ಡಯಾಗ್ನೋಸ್ ಆಯಿತು. ಸೊ ಅವಾಗ ಸ್ಟೇಜ್ 3 ಇತ್ತು. ಅವ್ರಿಗೆ ಪ್ಯಾಂಟ್ರಿಯಾಸ್ ಡಿಟೆಕ್ಟ್ ಆಗಿದೆ. ಸೊ ಅದಾದ್ಮೇಲೆ ಸೇಮ್ ಅಲ್ಲೇ ಸುಮಾರು ಒಂದು 4 ಡಾಕ್ಟರ್ನ ಮೀಟ್ ಮಾಡಿದ್ವಿ. ಸೊ ಎಲ್ಲರೂ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿ ಇದೆ, ಆಪ್ರೇಟ್ ಮಾಡಲೇಬೇಕು ಅಂತ ನಮಗೆ ಹೇಳಿದ್ರು. ನಮಗೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡೈರೆಕ್ಟ್ ಮಾಡಿದೆ ಹಾಸ್ಪಿಟಲ್ ಮೈಸೂರಲ್ಲಿ. ಅದೊಂದು ಸಣ್ಣ ಹಾಸ್ಪಿಟಲ್. ಅವರು ಸದ್ಯಕ್ಕೆ ಆಪರೇಷನ್ ಬೇಡ, ಓಕೆ ಫಸ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಒಂದು 15-20 ಡೇಸ್ ಟೈಮ್ ತಗೊಂಡು ಸ್ಕ್ಯಾನಿಂಗ್ ಮಾಡಿಸಿ ನಾವು. ಸೊ ಅವರಂದ್ರು ಟ್ರೀಟ್ಮೆಂಟಲ್ಲಿ ಏನಾದರೂ ವರ್ಕೌಟ್ ಆಗಿಲ್ಲ ಅಂದಾಗ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ ಅಂದರು. ಹಾಗಾಗಿ ನಾವು ಧೈರ್ಯ ಮಾಡಿದ್ವಿ, ಓಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ. ಆಮೇಲೆ ಹೀಗೆ ನಮ್ಮ ಶ್ರೀಮತಿ ಅವರು ತುಂಬ R&D ಮಾಡ್ತಾಯಿದ್ರು, ನೆಕ್ಸ್ಟ್ ಏನಿದೆ ಎಲ್ಲಿದೆ ಅಂತ. ನಮಗೆ ಈ ಪುನರ್ಜನ್ ಆಯುರ್ವೇದ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾಯಿಂದ. ಸೊ ನಾವು ಅಷ್ಟೊಂದು ಸೀರಿಯಸ್ನೆಸ್ ತಗೊಂಡಿಲ್ಲ. ಬಟ್ ಹೇಳ್ತಾರಲ್ಲ, ಕಷ್ಟ ಕಾಲದಲ್ಲಿ ಒಂದು ಗರ್ಕೆ ಹಿಡಿದ್ರು ಏನಾದರೂ ಒಂದು ಒಳ್ಳೇದಾಗತ್ತೆ ಅಂತ. ಹಾಗಾಗಿ ಆ ಕಷ್ಟ ಕಾಲದಲ್ಲಿ ನಮಗೆ ಈ ಒಂದು ಪುನರ್ಜನ್ ಆಯುರ್ವೇದ ಹಾಸ್ಪಿಟ್ಲು ಅದನ್ನ ನೋಡಿದ್ವಿ ಸಾಕಷ್ಟು. ಮತ್ತೆ ನಾವು ಒಂದು 4-6 ಜನರ ಒಟ್ಟಿಗೆ ವಿಚಾರಣೆ ಮಾಡಿದ್ವಿ, ಈ ತರ ಹಿಂಗೆ ಮೆಡಿಸಿನ್ಸ್ ತಗೊಂಡ್ರೆ ಪರವಾಗಿಲ್ವಾ ಹಾಗೆ ಏನು ಅಂತ. ಪುನರ್ಜನ್ ಹಾಸ್ಪಿಟಲ್ಗೆ ನಾವು ಆಗಸ್ಟಲ್ಲಿ ಬಂದ್ವಿ. ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು, ಬಟ್ ಹಾಗಾಗಿ ನಮ್ಗೆ ಇನ್ನೂ ನಂಬಿಕೆ ಬಂದಿರಲಿಲ್ಲ. ಆ್ಯಕ್ಚುಲಿ ದ ಸೆಕೆಂಡ್ ರೌಂಡ್ ತಗೊಂಡಾಗ ಅವರಲ್ಲೇ ಒಂದು ಚೇಂಜಸ್ ನೋಡಿದ್ವಿ. ಆಗ ಡಾಕ್ಟ್ರೇ ಶಾಕ್ ಆಗಿಬಿಟ್ರು. ನಮ್ಗೆ ಭಾಳ ಖುಷಿ ಆಯಿತು. ಥರ್ಡ್ ರೌಂಡ್ ತಗೊಂಡಾಗ ಪೇಷಂಟ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಏನು ಅಂದರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಇದು. ಈಗ ಪೇಷಂಟ್ಗೆ ಆಲ್ಮೋಸ್ಟ್ 1 year ಆಯಿತು, ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಸೊ ದಟ್ ಈಸ್ ಒನ್ ಗ್ರೇಟ್ ಥಿಂಗ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ನಾವು ಮಾಡಿದ್ವಿ. ಸೈಜಲ್ಲಿ ಬಂದ್ಬಿಟ್ಟು ಇಟ್ ಹಸ್ ರೆಡ್ಯೂಸ್ ಆಲ್ಮೋಸ್ಟ್ 90%. ಅಂದರೆ ಈಗ MML ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆನ್ ಅ ಮೈನ್ಯೂಟ್. ನಾನು ಐ ಥಿಂಕ್ ದ ರಿಪೋರ್ಟ್ಸ್ ಆರ್ ವಿತ್ ಬಟ್ ವೆರಿ ಮೈನ್ಯೂಟ್ ಥಿಂಗ್ ಇದೆ. ಡಾಕ್ಟರ್ ಹೇಳಿದ್ರು, ಐ ಥಿಂಕ್ ಈ ಒಂದು ಸ್ಟೇಜಲ್ಲಿ. ಮತ್ತೆ ಒಂದೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಇದೊಂದು ಕಾಯಿಲೆ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಕನ್ಸಿಡರ್ ದಿಸ್ ಆಸ್ ಎ ಡಿಸೀಸ್. ಇದು ಒಂದು ನಾರ್ಮಲ್, ನಿಮಗೆ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಥರನೇ ಅನ್ಕೊಳ್ಳಿ. ಧೈರ್ಯ ತಗೊಳ್ಳಿ, ಮೆಡಿಸನ್ನ ತಗೊಳ್ತಾ ಇರಿ, ಅದರ ಜೊತೆಗೆ ಒಳ್ಳೆ ಆಹಾರ ತಗೊಳ್ಳಿ. ಇವತ್ತು ನಮ್ಮ ಪೇಷಂಟ್ ಅತ್ತೆಯವರಿಗೆ ನಾವು ಮಾಡಿದ್ದೇನೆ, ಅವ್ರಿಗೆ ನಾವು ಧೈರ್ಯ ತುಂಬಿದ್ದೀವಿ. ನೀವು ಚೆನ್ನಾಗಿ ಊಟ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಾ, ಇದು ಕಾಯಿಲೆ ಅಲ್ಲ ಅಂತ ಹೇಳಿ ಅವರು ಆ ಒಂದು ಧೈರ್ಯ ತಗೊಂಡು ಇವತ್ತು ವಾಕಿಂಗ್ ಮಾಡ್ತಾ ಇದ್ದಾರೆ, ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಕೆಲಸನ ನಾರ್ಮಲ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಒಂದು ಭಯ ಪಡ್ತಾರೆ, ಏನು ಇದು ಹೇರ್ ಫಾಲ್ ಆಗ್ಬಿಡುತ್ತೆ, ಮತ್ತೆ ನಂಗೆ ತುಂಬಾ ತೊಂದರೆ ಆಗತ್ತೆ ಅಂತ. ಯಾವುದೂ ತಲೆ ಕೆಡ್ಸ್ಕೊಂಡು ಇಟ್ಸ್ ಅ ನ್ಯಾಚುರಲ್ ಏನು ಸಿಸ್ಟಮ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇದೊಂದು ಸೈಕಲ್, ಬರಬೇಕು ಹೋಗ್ಬೇಕು, ನೆಕ್ಸ್ಟ್ ನಿಮ್ಗೆ ಅದು ಬಂದ್ಬಿಡುತ್ತೆ. ಅಫ್ಕೋರ್ಸ್ ವಿತ್ ಹೆಲ್ಪ್ ಆಫ್ ಪುನರ್ಜನ್ ಅಥವಾ ನಮ್ಮ ಡಾಕ್ಟರ್ ಆಗ್ಲಿ, ಎಲ್ಲರೂ ಕೊಟ್ಟಿರೋ ಧೈರ್ಯದ ಮೇಲೆ ಇವತ್ತು ಪೇಷಂಟ್ಗೆ ಏನಾಗಿದೆ ಅಂದ್ರೆ, ನಾವು ಆ ಡಿಸೀಸ್ ಅನ್ನ ಮೈಂಡಿಂದ ತೆಗೆದ್ಬಿಟ್ಟಿದ್ದೀವಿ. ಅವ್ರಿಗಿಷ್ಟೇ ನಾವು ಮನವರಿಕೆ ಮಾಡ್ತಾ ಇರೋದು, ನೀವು ಧೈರ್ಯವಾಗಿರಿ ಸಾಕು, ಎಲ್ಲಾನು ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ಪುನರ್ಜನ್ ಫಾರ್ ಟೇಕಿಂಗ್ ಕೇರ್ ಅಟ್ ಅ ಮೋಸ್ಟ್ ವಿತ್ ದ ಪೇಷಂಟ್. ಆ್ಯಂಡ್ ಪೀರಿಯಾಡಿಕ್ ಫಾಲೋಅಪ್ಸ್ ಇದೆ ಇವ್ರದ್ದು. ತುಂಬಾ ಚೆನ್ನಾಗಿ ಕೇಳ್ಕೊಳ್ತಾರೆ ಎವ್ರಿ ನೌ ಅಂಡ್ ದೆನ್. ಆಮೇಲೆ ಈವನ್ ಪ್ರತಿಯೊಬ್ಬರು ನಾವು ಫೋನ್ ಮಾಡಿದಾಗ ನಮಗೆ ಕ್ವಿಕ್ ರೆಸ್ಪಾಂಡ್ ಮಾಡ್ತಾರೆ. ಮತ್ತೆ ಪ್ರತಿ ಸಲ ನಾವು ಬಂದಾಗ ಸಜೆಸ್ಟ್ ಮಾಡ್ತಾರೆ. ಗ್ರೇಟ್ ಥಿಂಗ್ ಹೇಳಬೇಕಂದ್ರೆ, ಇವತ್ತಿನ ಡಾಕ್ಟರ್ ರಿಪೋರ್ಟ್ಸ್ ನೋಡ್ಬಿಟ್ಟು ಡಾಕ್ಟರ್ಗೆ ಆಶ್ಚರ್ಯ ಆಯಿತು. ಇಲ್ಲ ಸರ್, ತುಂಬ ಇಂಪ್ರೂವ್ಮೆಂಟ್ ಅಲ್ಲಿ ಇದೆ ಪೇಷಂಟಲ್ಲಿ ಅಂದರು. ನಮ್ಗೆ ಅದು ಬಹಳ ಖುಷಿ ಆಯಿತು. ಐ ವುಡ್ ಲೈಕ್ ಟು ಟೆಲ್ ಎವ್ರಿ ಒನ್, ನನ್ನ ಈ ಒಂದು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಧೈರ್ಯ ತಗೊಳ್ಳಿ. ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ತಂದೆ ತಾಯಿ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬರು ಯಾರು ಪೇಷಂಟ್ ಪರವಾಗಿ ಇರ್ತೀರಾ, ಒಂದು ಹೋಪ್ಸ್ ಏನಂದರೆ, ಅವ್ರಿಗೆ ಒಂದು ಧೈರ್ಯ ತುಂಬಿ, ಆ ಧೈರ್ಯ ಒಂದೇನೆ ಅವ್ರನ್ನ ಚೆನ್ನಾಗಿಡೋದಕ್ಕೆ ಒಂದು ಆಧಾರ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು.